ಸುದೀರ್ಘ ಚುನಾವಣೆ ಕೊನೆಗೂ ನಾಳೆ ಎಂಡ್ ಆಗ್ತಿದೆಯಪ್ಪ. 7ನೇ ಹಂತ 57 ಕ್ಷೇತ್ರಗಳಿಗೆ. ಆಲ್ ರೈಟ್. ಈ ಮಧ್ಯೆ ಚುನಾವಣಾ ಆಯೋಗ ಹೇಳ್ತಿದೆ ಈ ಸರಿ 1100 ಕೋಟಿ ನಗದು ಮತ್ತು ಚಿನ್ನಾಭರಣ ಸೀಸ್ ಮಾಡಿದ್ದೀವಿ. 2019ರಲ್ಲಿ 390 ಕೋಟಿ ರೂಪಾಯಿ ಮಾತ್ರ ಮಾಡಿದ್ವಿ ಅಂತ ಹೇಳ್ರಪ್ಪ. ಭಾರತ ಬಡವರ ದೇಶ. ಅಭಿವೃದ್ಧಿ ಎಂದರೆ ಇದಲ್ಲವೇ? ಇದನ್ನ ಅಭಿವೃದ್ಧಿ ಮತ್ತೆ ಅಲ್ಲ ಇದು ಇರಬಹುದ್ರಿ. ದೆಹಲಿ ಯಾಕೆ? ಇದರ ಅಗ್ರಸ್ಥಾನದಲ್ಲಿರುವವರು ಯಾರು? ದೆಹಲಿ ಮತ್ತು ಕರ್ನಾಟಕ. ಆಹಾ, ವೆರಿ ಗುಡ್ ಗುಡ್. ನಾವೇ ಟಾಪ್ ಅಂತ. ಟಾಪ್ ನಾವೇ. SLC ರ್ಯಾಂಕ್, PUC ರ್ಯಾಂಕ್ ಬಂದು ತಂದೆ ತಾಯಿಗಳು ಹೌದು ಹಿಂಗೆ ಸ್ವೀಟ್ ತಿನ್ನಿಸ್ತಾ ಇರ್ತಾರೆ ಮಕ್ಕಳಿಗೆ ಪಾಪ ಸಂತೋಷದಿಂದ. ಹಂಗೆ ಯಾರು ಅಂತ ಯಾರು ಒಬ್ಬರು ಹೇಳಿದ್ರೆ ನಾನು ಸ್ವೀಟ್ ತಿನ್ನಿಸ್ಬೋದು. ದೆಹಲಿ ಮತ್ತು ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ಆಮೇಲೆ ತಮಿಳುನಾಡು, ಆಂಧ್ರ, ತೆಲಂಗಾಣ ಇದೆ. ದಕ್ಷಿಣ ಭಾರತನೇ ಶ್ರೀಮಂತ ಅಲ್ವಾ? ಕೇರಳ ಒಂದಿಲ್ಲ, ಮಿಸ್ ಆಗಿದೆ. ನಾಳೆ ಸಂಜೆ 6:30 ಮೇಲೆ ಎಕ್ಸಿಟ್ ಪೋಲ್ಗಳು ಬರುತ್ತವೆ. ನಮ್ಮಲ್ಲೂ ಟಿವಿಲಿ 5 ಗಂಟೆಯಿಂದ ಚರ್ಚೆ ಸ್ಟಾರ್ಟ್ ಆಗುತ್ತೆ. ಬಟ್ 6:30 ಮೇಲೆ 6:30ನೇ ಎಲೆಕ್ಷನ್ ಕಮಿಷನ್ ಪ್ರಕಾರ ರಿಸಲ್ಟ್ಸನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಸ್. ಪೊಲೀಸರಿಗೆ ಆವಾಜ್ ಹಾಕಿದ ಬೆಳ್ತಂಗಡಿ ಠಾಣೆಗೆ ಒಂದು ಗತಿ ಕಾಣಿಸ್ತೀನಿ ಅಂದಿದ್ದಂತಹ ಹರೀಶ್ ಪುಂಜಾ ಕೇಸ್ ಇವತ್ತು ವಿಚಾರಣೆ ನಡೆಯಿತು ಹೈಕೋರ್ಟ್ನಲ್ಲಿ. ಶಾಸಕರಾದ ಮಾತ್ರಕ್ಕೆ ಠಾಣೆಗೆ ತೆರಳಿ ಪೊಲೀಸರ ಕೆಲಸಕ್ಕೆ ಅಡ್ಡಿಪಡಿಸಬಹುದಾ? ಭಯೋತ್ಪಾದಕರನ್ನ ಪೊಲೀಸರು ಹಿಡಿದು ತಂದ್ರೆ ಆಗಲೂ ಠಾಣೆಗೆ ಹೋಗಿ ಪೊಲೀಸರನ್ನ ಪ್ರಶ್ನೆ ಮಾಡ್ತೀರಾ ಅಂತ ಹೈಕೋರ್ಟ್ ಕೇಳಿದೆ. ಪ್ರತಿವಾದಿಗಳಾದ ಬೆಳ್ತಂಗಡಿ ಪೊಲೀಸರಿಗೆ ನೋಟಿಸ್ ಜಾರಿ ಮಾಡಿದೆ. ವಿಚಾರಣೆ ಮುಂದೂಡಿದೆ. ನನ್ನ ವಿರುದ್ಧ ಶತ್ರು ಭೈರವಿಯಾಗ ಮಾಡುತ್ತಿದ್ದಾರೆ ಅಂತ DK ಶಿವಕುಮಾರ್ ಹೇಳಿದ್ರು. ಸಿಕ್ಕಾಪಟ್ಟೆ ಚರ್ಚೆ ನಡೀತಿತ್ತೀಗ. ಚೀಫ್ ಮಿನಿಸ್ಟ್ರೇ ಉತ್ತರ ಕೊಟ್ಟಿಲ್ಲಪ್ಪ ಇದಕ್ಕೆ. ಅವ್ರನ್ನೂ ಸೇರಿಸಿದಾರಂತೆ. ಯಾಕಂದ್ರೆ ಅವ್ರು ಸಾಮಾನ್ಯ ನಂಬಲ್ಲ ಇದನ್ನೆಲ್ಲ. ಹೌದು ಸರ್, ಅವ್ರೇನು ಉತ್ತರನೇ ಕೊಟ್ಟಿಲ್ಲ. ಇವರೇ ಹೇಳಿದ್ದಾರೆ ಅಷ್ಟೇ, ಗೊತ್ತಿಲ್ಲ. ಆಯ್ತು, ಇರಲಿ. ಈಗ ದೇವಸ್ಥಾನದವ್ರು ಹೇಳಿದ್ದಾರೆ, ರಾಜರಾಜೇಶ್ವರ ದೇಗುಲದವರು, ನಮ್ಮ ದೇವಸ್ಥಾನದ ಆವರಣದಲ್ಲಿ ಅಂಥದ್ದು ಯಾವುದೂ ನಡೆದಿಲ್ಲ, ನಮ್ಮಲ್ಲಿ ಪ್ರಾಣಿ ಬಲಿ ಕೊಡೋ ಅಂಥ ಯಾವ ಪದ್ಧತಿನೂ ಇಲ್ಲ, ನಡೆಯಲ್ಲ ಅಂತ. ಪ್ಲಸ್ ಕೇರಳ ಸರ್ಕಾರದ ಮಂತ್ರಿಗಳು ಅದನ್ನೇ ಹೇಳಿದ್ದಾರೆ. ಇದೆಲ್ಲ ನಡೆದು ದುರದೃಷ್ಟಕರ ಇಂಥ ಹೇಳಿಕೆಗಳೆಲ್ಲ ಬಂದಿರೋದು ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ನಾನು ಹೇಳಿಕೆ ತಪ್ಪಾಗಿ ತಿಳ್ಕೊಂಡಿದ್ದೀರಿ. ರಾಜರಾಜೇಶ್ವರ ದೇವಾಲಯದ 15 ಕಿಲೋಮೀಟರ್ ದೂರದಲ್ಲಿ ಖಾಸಗಿ ಜಾಗದಲ್ಲಿ ನಡೆದಿದೆ, ತಪ್ಪಾಗಿ ಅರ್ಥೈಸ್ಕೊಳ್ತಾ ಇದ್ದೀರಿ ಎಲ್ಲರೂ ಅಂತ ಅವ್ರು ಅಂದಿದ್ದಾರೆ. ನಿನ್ನೆ ಅವರು ಹೇಳಿದಾಗಲೂ ದೇವಸ್ಥಾನದಲ್ಲೇ ಅಂತ ಹೇಳ್ದಂಗೆ ಕೇಳಿಸ್ಲಿಲ್ಲ ನನಗೆ. ಆಸುಪಾಸಿನಲ್ಲಿ ಅಂದರು. ಸೊ ಈಗ ಆಸುಪಾಸು ಅಂದರೆ 15 ಕಿಲೋಮೀಟರ್ ಅಂತ ನಿಗದಿಯಾಗಿದೆ. ಹೌದು, ಅವರೇ ಕ್ಲಾರಿಟಿ ಕೊಟ್ಟರು. ಎಸ್. ಭೈರವಿ ಯಾಗ, ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ರಸ್ತೆಯಲ್ಲಿ ನಮಾಜ್ ಖಂಡಿಸಿ ಪ್ರಚೋದನಕಾರಿ ಪೋಸ್ಟ್ ಹಾಕಿದ ಆರೋಪದ ಮೇಲೆ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೇಲ್ ವಿರುದ್ಧ ಈಗ ಕೇಸ್ ಆಗಿದೆ. ಇದನ್ನ ಖಂಡಿಸಿ ಮಂಗಳೂರಿನಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ, ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿವೆ. ರಸ್ತೆಯಲ್ಲಿ ನಮಾಜ್ ಮುಂದುವರೆದ್ರೆ ಜಿಲ್ಲೆಯ ಮಸೀದಿಗಳ ಎದುರು ಹನುಮಾನ್ ಚಾಲೀಸವನ್ನ ಪಠಿಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಆಲ್ ರೈಟ್, ಅದು ಮುಂದುವರೆದಾಗ ನೋಡೋಣ ಏನಾಗಬೇಕು ಅಂತ ಅಲ್ವಾ? ಅಲ್ಲ, ಪೋಸ್ಟ್ ಹಾಕೋದಕ್ಕೆ ಕೇಸ್ ಹಾಕ್ತಾರೆ ಅಂತಂದ್ರೆ ಅಂತ ಎಷ್ಟೋ ಪೋಸ್ಟ್ಗಳು ಬರುತ್ತಲ್ಲ ಸರ್, ಹಾಗಿದ್ರೆ ಎಲ್ಲರ ಮೇಲೂ ಹಾಕೊಳ್ತಾ ಹೋಗ್ಬೇಕಾ? ಹಾಕಬೇಕು. ಇಲ್ಲದ್ರೆ ನೀವು ಒಂದು ಕಂಪ್ಲೇಂಟ್ ಸೆಲ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ ಎಲ್ಲರೂ, BJPಯವರು, JDSನವರು ಎಲ್ಲ. ಎಲ್ಲೆಲ್ಲಿ ಬಂತು ಇದೆಲ್ಲ ಕಂಪ್ಲೇಂಟ್ ಹಾಕಿಸ್ತಾ ಇರೋದು. ಅದಕ್ಕೆ ಒಂದು ವಿಂಗ್. ಈಗ BJP ಯುವ ಮೋರ್ಚಾ, ಅದೇನು ಹಿಂದುಳಿದ ವರ್ಗದ ಮೋರ್ಚಾ, SC ST ಮೋರ್ಚಾ, ತಾಂತ್ರಿಕ ಮೋರ್ಚಾ ಅಂತ ಏನೇನೋ ಇದೆಯಲ್ಲಪ್ಪ, ಆ ಥರ ದೂರು ಮೋರ್ಚಾ ಅದು ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು 20 ಲಾಯರ್ಗಳು. ಅವ್ರ ಕೆಲಸ ಇನ್ನೇನಿಲ್ಲ, ಬೆಳಗ್ಗೆ ಬಂತು ಡ್ರಾಫ್ಟ್ ಮಾಡು, ಕಂಪ್ಲೇಂಟ್ ಹಾಕು, ಡ್ರಾಫ್ಟ್ ಮಾಡು, ಕಂಪ್ಲೇಂಟ್ ಹಾಕು, ಕೌಂಟರ್ ಕೊಡ್ತಾ ಇದ್ದಾರೆ ಅಷ್ಟೇ. ದೇಶದಲ್ಲಿ ರಣ ಬಿಸಿಲು ಮುಂದುವರೆದಿದೆ. ದೆಹಲಿನಲ್ಲಿ ಮೊನ್ನೆ 42 ಡಿಗ್ರಿನೋ 50 ಡಿಗ್ರಿನೋ ಇತ್ತು. ಇವತ್ತು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಎಲ್ಲ ಒಂದು ಕಡೆ ಬರೋಬ್ಬರಿ 56 ಡಿಗ್ರಿ ಆಗಿದೆ. ಸೋನೆಗಾಂವ್ನಲ್ಲಿ 54 ಡಿಗ್ರಿ. ಜನರಂತೂ ಉಸಪ ಅಂದಿದ್ದಾರೆ. ಇನ್ನೇನಂತಾರೆ ಮತ್ತೆ ಉರಿ ಬಿಸಿಲಿಗೆ 24 ಗಂಟೆಗೆ 50ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಬಿಹಾರದಲ್ಲಿ 10 ಮತಗಟ್ಟೆ ಸಿಬ್ಬಂದಿ ಸೇರಿ 14 ಜನ ಮೃತಪಟ್ಟಿದ್ದಾರೆ. ಎಲ್ಲಿಗೆ ಹೋಗುತ್ತೋ. ಜಾರ್ಖಂಡಲ್ಲಿ 11 ಜನ, ಒಡಿಸ್ಸಾಲ್ಲಿ 40, ಬಿಹಾರದಲ್ಲಿ 65, ವಾರಣಾಸಿನಲ್ಲಿ 34 ನಿವಾಸಿಗಳ ಸಂಖ್ಯೆ. ಎಲ್ಲ ಸಾವನ್ನಪ್ಪಿರೋರಾ ಬಿಸಿಲಿಗೆ? ಯಾಕೆ ನೆರಳು ಓಡೋಗಲ್ವ ಜನ? ಈವರೆಗೂ ಸಾವಿರಾರು ಮಂದಿ ಆಸ್ಪತ್ರೆ ಸೇರ್ತಿದ್ದಾರೆ. ಅಯ್ಯಪ್ಪ. ಎಸ್.
ರಣಬಿಸಿಲಿನಿಂದ ಏರ್ ಇಂಡಿಯಾ ಪ್ರಯಾಣಿಕರು ನಾನಾ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ದೆಹಲಿ ಏರ್ಪೋರ್ಟ್ನಿಂದ ಏರ್ ಇಂಡಿಯಾದ AI-183 ವಿಮಾನ ನಿನ್ನೆ ಮಧ್ಯಾಹ್ನ 3:20ಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು. ಆದರೆ ವಿಳಂಬ ಆಗಿದೆ. ಇದರ ಪರಿಣಾಮ 8 ಗಂಟೆ AC ಇಲ್ಲ, ಪ್ರಜ್ಞೆ ತಪ್ಪಿದ್ದಾರೆ, ಉಸಿರಾಟದ ಸಮಸ್ಯೆ ಆಗಿದೆ, ಅಸ್ವಸ್ಥರಾಗಿದ್ದಾರೆ. ಆ ನಂತರ ಅವ್ರನ್ನ ಕೆಳಗಿಳಿಸಿದ್ದಾರೆ 8 ಗಂಟೆ ನಂತರ ಅದು ಟೇಕ್ ಆಫ್ ಆಗಿದ್ದು ಇವತ್ತು ಮಧ್ಯಾಹ್ನ 3:20ಕ್ಕೆ. ಅಂದ್ರೆ 24 ಗಂಟೆ ತಡವಾಗಿ ಟೇಕ್ ಆಫ್ ಆಗಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಯಿತು. ಕೊನೆಗೆ ವಿಷಾದವನ್ನ ವ್ಯಕ್ತಪಡಿಸಿದೆ ಏರ್ ಇಂಡಿಯಾ. ಪಿಂಕ್ ಹಾಕೊಂಡು ನೆಕ್ಕಬೇಕು ಅವ್ರು ವಿಷಾದನ. ಇನ್ನೇನು ಹೇಳ್ಬೇಕು ಅದನ್ನ? ಮಾತೆತ್ತಿದ್ರೆ ಈ ಥರ ನಡೆದಾಗ ಒಂದು ವಿಷಾದ, ಸಾಕಷ್ಟು ಒಂದು ವಿಷಾದ. 8 ಗಂಟೆ ಏನಕ್ಕೆ ಇರಬೇಕಿತ್ತು ಸರ್ ಅದ್ರೊಳಗಡೆ? ಏನಕ್ಕೆ ನನಗೆ ಅರ್ಥ ಆಗಲ್ಲಪ್ಪ ಈ ಏರ್ಲೈನ್ಸ್ನವ್ರ ಕತೆಗಳು. 8 ಅವರ್ಸ್ 9 ಅವರ್ಸ್ ಆಗ್ತಿದ್ರೆ ಇಳಿಸ್ಬಿಟ್ಟು ಅವ್ರನ್ನ ಯಾವ್ದಾರು ಒಂದು ಸೆಕ್ಯೂರಿಟಿ ಏರಿಯಾಗೆ CISFನವ್ರಿಗೆ ಹೇಳ್ಬಿಟ್ಟು ಕೂರಿಸಿಸ್ಬಿಟ್ಟು ಇಲ್ಲಿ ಕೂತ್ಕೊಳ್ಳಿ, ಒಂದು ಕಾಫಿ ತಿಂಡಿ ಏನಾರು ಕೊಡ್ತೀವಿ, ನೀವು ತಿಳ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ವಿಮಾನದಲ್ಲಿ ಏನೋ ಸಮಸ್ಯೆ ಆಗಿದೆಪ್ಪ ಅಂತಂದ್ರೆ ಜನ ಸೈಲೆಂಟ್ ಆಗ್ತಾರಪ್ಪ. ವಿಮಾನದ ಒಳಗಡೆ ACನೂ ಇಲ್ಲದೆ ಕೂರಿಸೋ ಅಂತ ಆ ಕ್ರೂರಿಗಳು ಯಾರೇ ಅಪ್ಪ ಅದು? ನಂಗೆ ಅರ್ಥ ಆಗಲ್ಲಪ್ಪ. ಅದೇನು ವಿಮಾನ ಸಂಸ್ಥೆನೋ ಅಥವಾ ಕಟಕರ ಮನೇನೋ? ಹಿಂಸೆ ಕೊಡಕ್ಕೆ ಅದೇನು ಅರ್ಥ ಆಗಲ್ಲ ನನಗೆ. ಏನಕ್ಕೆ ಕೂರಿಸ್ಬೇಕು? ಇಳಿಸ್ಬಿಟ್ರೆ ಆಯ್ತು. ಹೌದು, ವ್ಯವಸ್ಥೆ ಮಾಡಿದ್ರೆ ಮುಗಿದು. ಇಳಿಸ್ಬಿಟ್ಟು CISF ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸೆಕ್ಯೂರ್ಡ್ ಏರಿಯಾ ಒಂದ್ರೊಳಗೆ ಕೂರಿಸ್ಬಿಟ್ಟು ಲಾಕ್ ಮಾಡಿಸ್ಬಿಟ್ಟು ಇನ್ನೆಲ್ಲ ಹೋಗಿ ಇನ್ನೇನೋ ನಾಳೆ ಕಾಂಪ್ಲಿಕೇಶನ್ ಆಗಬಾರ್ದು ಅಂದ್ಬಿಟ್ಟು ಅಲ್ಲೊಂಚೂರು ಕಾಫಿ ತಿಂಡಿ ಯಾವುದೋ ಸ್ಯಾಂಡ್ವಿಚ್ಚೋ ಬ್ರೆಡ್ಡೋ ಬನ್ನೋ ಒಣಗೋಗಿರೋದು ಒಂದು ತರಕಾರಿನೋ ಏನೋ ಒಂದು ಕೊಟ್ಟಿದ್ದಿದ್ರೆ ಅದೇ ತಾನೇ. ಅದು ಮಾಡಲ್ಲ. ವಿಷಾದ. ಏನು ವಿಷಾದ ತಲೆ. ಅಮೆರಿಕ ಅಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಅಧ್ಯಕ್ಷ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನ್ಯೂಯಾರ್ಕ್ ಕೋರ್ಟ್ ಶಾಕ್ ಕೊಟ್ಟಿದೆ. ಸ್ಟಾರ್ಮಿ ಡೇನಿಯಲ್, ಅಲ್ಲಿ ಪೋರ್ನ್ ಸ್ಟಾರ್ ಏನೋ ಆ ಥರದ ಲೇಡಿ, ಆಕೆ ಜೊತೆ ಸಂಬಂಧ ಇದ್ದಂಥದ್ದು ಪ್ರೂವ್ ಆಗಿದೆ. ಪ್ಲಸ್ ಆಕೆಗೆ ಆ ವಿಷಯ ಹೊರಕ್ಕೆ ಬಾರದಂತೆ ದುಡ್ಡು ಕೊಟ್ಬಿಟ್ಟು ಮುಚ್ಚಕ್ಕೆ ಟ್ರೈ ಮಾಡಿದ್ದೆಲ್ಲ ಪ್ರೂವ್ ಆಗಿದೆ. ಈಗ ಈ ರೀತಿ ಮಾಜಿ ಅಧ್ಯಕ್ಷರೊಬ್ಬರು ದೋಷಿ ಆಗಿರೋದು ಇದೇ ಮೊದಲು. ಬಾಯಿ ಬಿಡಬಾರ್ದು ಅಂತೆಲ್ಲ ಹೇಳಿದರು. ಈಗ ಈ ಮುಂದೇನಾಗುತ್ತೆ? ಅಮೆರಿಕ ರಾಜಕೀಯದಲ್ಲಿ ಸಂಚಲನೇ. ಕಾರಣ ಆನ್ ಕನ್ವಿಕ್ಟೆಡ್ ಆಗಿ ಅದು 11ನೇ ತಾರೀಕಿನೋ ಎಷ್ಟು ಇದು ಶಿಕ್ಷೆ ಪ್ರಮಾಣ ಅಂತೆಲ್ಲ ಹೇಳ್ತಾರೆ. ಅದು ಜನರಲಿ ಈ ಪ್ರಕರಣಗಳಿಗೆ ಅಮೆರಿಕದ ಕಾನೂನು ವ್ಯವಸ್ಥೆಯಲ್ಲಿ ಜೈಲು ವಾಸ ಕಡಿಮೆ. ಹಾಂ, ನನಗೆ ಗೊತ್ತಿರೋ ಅಮೆರಿಕದ ಕಾನೂನು ಪ್ರಕಾರದಲ್ಲಿ ಆಸ್ ಐ ನೋ ಜೈಲು ವಾಸ ಕಡಿಮೆ. ಲಾರ್ಜ್ಲಿ ಇಟ್ ವಿಲ್ ಬಿ ಪ್ರೊಬೇಷನ್ನು, ಫೈನ್ಗಳು ಇರುತ್ತೆ. ಇದು ಅದೇ ಆಗ್ಬೋದು. ಬಟ್ ಕನ್ವಿಕ್ಟೆಡ್ಡೇ. ಹಾಗಾಗಿ ಕನ್ವಿಕ್ಟ್ ಆಗಿರೋ ಒಬ್ಬ ವ್ಯಕ್ತಿ ಅಮೆರಿಕದ ಅಧ್ಯಕ್ಷನಾಗಕ್ಕೆ ಹೊರಡ್ತಾರೆ ಈಗ ನವೆಂಬರ್ನಲ್ಲಿ. ಅದು ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ. ಬಟ್ ಅದು ಏನು ಮಾಡುತ್ತೆ ಗೊತ್ತಿಲ್ಲ. ಯಾಕಂದರೆ ವಿಚಿತ್ರವಾಗಿದೆ ಆ ದೇಶದ ನಂಬಿಕೆ. ಅಲ್ಲಿ 50 ಜನ ಅವನು ಒಳಗಾಕ್ಬಿಡ್ಬೇಕು ಅಂತಂದ್ರೆ 50 ಜನ ಅವನನ್ನು ಮಾಡ್ತಿರೋದೆಲ್ಲ ಮೋಸ, ಡ್ರಾಮಾ, ದಗ ಕೊಡ್ತಾನ ಅನ್ನೋರಿದ್ದಾರೆ ಈಗ ಅಲ್ಲಿ. 50-50 ಹಂಗೆ ಆಗ್ಬಿಟ್ಟಿದೆ ಇಲ್ಲಿ ಪರಿಸ್ಥಿತಿ ಈಗ. ಕೆಲವರು ಹೇಳೋದು ಇದರಿಂದ ಅವ್ರಿಗೆ ಓಟ್ ಜಾಸ್ತಿ ಆಗ್ಬೋದು ಅಂತಾರೆ ಕೆಲವರು. ಕ್ಯಾನ್ ಯು ಸ್ಟಾಪ್ ಹಿಮ್ ಫ್ರಮ್ ಕಂಟೆಸ್ಟಿಂಗ್? ನೋ, ಕಂಟೆಸ್ಟನ್ನು ನಿಲ್ಸೋಕ್ಕಾಗಲ್ಲ. ಅಪ್ಪಿತಪ್ಪಿ ಗೆದ್ದುಬಿಟ್ರೆ ಅಧ್ಯಕ್ಷ ಆಗೋದು ತಡೀಬೋದಾ? ನೋ, ತಡೆಯೋಕ್ಕಾಗಲ್ಲ. ಈಗಿರೋ ಅವರ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸಲ್ಲಿ ಜಾಗ ಇಲ್ಲ ಅದಕ್ಕೆ. ಪ್ರೂವ್ ಆದ್ರೂ ಹೌದು, ಇಲ್ಲ ಜಾಗ. ಯು ಕೆನಾಟ್ ಇದು ಡಿಬಾರ್ ಹಿಮ್ ಫ್ರಮ್ ದಟ್ ಕಂಟೆಸ್ಟ್ ಮಾಡೋದ್ರಲ್ಲಿ ಆಗಲ್ಲ. ಮತ್ತು ಭಾಳ ವಿಚಿತ್ರವಾದ ಜಡ್ಜ್ಮೆಂಟು ಇಲ್ಲಿಗೆ. ಪ್ರಜ್ವಲ್ ರೇವಣ್ಣ ಇವೆಲ್ಲ ಏನೇನೋ ನಡೀತಾ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಭಾಳ ಮಜದ ಕೋರ್ಟ್ ಸಿಸ್ಟಮ್ ಅದು, ನ್ಯಾಯಾಂಗ ವ್ಯವಸ್ಥೆ. ದಿಸ್ ಕೌಂಟ್ಸ್ ಏನಿದೆ 32 ಕೌಂಟ್ಗಳ ಮೇಲೆ ಅವ್ರನ್ನ ನೀನು ಹೌದು ಅಪರಾಧಿ ಅಂತ ಕನ್ವಿಕ್ಟೆಡ್ ಅಂತ ತೀರ್ಮಾನ ಮಾಡ್ತಾ ಇದ್ದಾರಲ್ಲ, ಅದನ್ನು ಜಡ್ಜ್ ಒಬ್ಬರೇ ಅಲ್ಲ, ಜಡ್ಜ್ಗೆ ಸಹಕಾರಿಯಾಗಿ ಜ್ಯೂರಿ ಮಾಡ್ತಾರೆ. ವಾಟ್ ಈಸ್ ಜ್ಯೂರಿ? ಆರ್ಡಿನರಿ ನಾಗರಿಕರನ್ನು ನ್ಯಾಯಾಲಯ ಆಯ್ಕೆ ಮಾಡಿರುತ್ತೆ. ಓಕೆ, ಅಂದರೆ ಅವ್ರು ಲಿಸ್ಟ್ ಆಗಿರ್ತಾರೆ, ಜ್ಯೂರಿ ಆಗಕ್ಕೆ ಒಪ್ಕೊಳ್ಳೋಂಥವ್ರುಗಳು ಲಿಸ್ಟ್ ಮಾಡ್ತಾರೆ, ಜೂರರ್ಸ್. ಅವರು ಕೊಡೋ ತೀರ್ಪದು. ಭಾಳ ಮಜಾ ಇಲ್ಲಿ. ಅಂದ್ರೆ ನ್ಯಾಯಾಧೀಶರು ಅಂದ್ರೆ ಇನ್ಫ್ಲೂಯೆನ್ಸ್ ಆಗಲ್ಲ ಅಂದಿರುತ್ತೆ. ಈ ಜೂರಿಗಳು ನ್ಯಾಯಾಧೀಶರು ಇರ್ತಾರೆ, ನ್ಯಾಯಾಧೀಶರಿಲ್ಲ. ಶಿಕ್ಷೆ ಪ್ರಮಾಣ ಆಗಿ ಮಾಡ, ನಾಳೆ ಜಡ್ಜ್ಮೆಂಟ್ ಜೈಲ್ಗೆ ಹೋಗ್ಬೇಕಾ ಬೇಡವಾದಲ್ಲ ಅವರೇ ತೀರ್ಮಾನ ಮಾಡೋದು. ಈ ಕೌಂಟ್ಗಳ ಮೇಲೆ ಅದು ಹೌದು ಅಲ್ಲ ಅನ್ನೋದನ್ನ ಜೂರರ್ಸ್ ಮಾಡ್ತಾರೆ. ಆ ಜೂರರ್ಸ್ ಯಾರು? ಜಡ್ಜ್ಗಳಲ್ಲ, ಆರ್ಡಿನರಿ ಫೆಲೋ ಸಿಟಿಸನ್ಸ್ ಆಫ್ ನ್ಯೂಯಾರ್ಕ್ ಅಷ್ಟೇ. ಬಹಳ ವಿಚಿತ್ರವಾಗಿದೆ ಸರ್. ಇನ್ನು ಅಮೆರಿಕಾದಲ್ಲಿ ನಡೆದ ಸ್ಪೆಲ್ಲಿಂಗ್ ಬೀ ಸ್ಪರ್ಧೆಯಲ್ಲಿ ತೆಲಂಗಾಣದ ನಲ್ಗೊಂಡ ಮೂಲದ 12 ವರ್ಷದ ಬೃಹನ್ ಸೋಮ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾನೆ. ಅಮೆರಿಕನ್ ವಿದ್ಯಾರ್ಥಿ ಈತ 90 ಸೆಕೆಂಡ್ಗಳಲ್ಲಿ 29 ಪದಗಳ ಸ್ಪೆಲ್ಲಿಂಗ್ ಅನ್ನ ತಪ್ಪಿಲ್ಲದಂತೆ ಪಟಾಪಟ್ ಅಂತ ಹೇಳಿದ್ದಾನೆ. ಈಗ ಸದ್ಯ $50,000 ನಗದು ಜೊತೆಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾನೆ. ಸಾಮಾನ್ಯವಾಗಿ ಈ ಸ್ಪರ್ಧೆಯಲ್ಲಿ ಭಾರತೀಯ ಮಕ್ಕಳದ್ದೇ ಪ್ರಾಬಲ್ಯ ಹೆಚ್ಚು. ಇವತ್ತಿಂದಲ್ಲ, 15-20 ವರ್ಷದಿಂದ ಅಮೆರಿಕನ್ ಮಕ್ಕಳು ಬಂದಿವೆ. ಕಳೆದ 2 ವರ್ಷದಿಂದ ಏನೋ ಒಂದು ಬ್ಲ್ಯಾಕ್ ಒಂದು
ಹುಡುಗಿ ಯಾವುದೋ ಗೆದ್ದಿತ್ತು ಅದನ್ನು. ಜನರಲಿ ಇಂಡಿಯನ್ಸ್ ಮಕ್ಕಳೇ ಅಂದರೆ ಭಾರತೀಯ ಮಕ್ಕಳೇನೇ ಇದರದ್ದು ವಿಪರೀತವಾದ ಪ್ರಬಲ. ಮೋಸ್ಟ್ ಕಾಂಪ್ಲಿಕೇಟೆಡ್ ಕಾಂಪಿಟೇಷನ್ ಅದು. ಅದು ಕಷ್ಟ, ಅದು ತುಂಬ ಕಷ್ಟ. ಅದಕ್ಕೆ ತರಾವರಿ ಕೋಚಿಂಗ್ಗಳು, ಅದೇನೇನೋ ಪ್ರಾಕ್ಟೀಸು ಎಲ್ಲ ಮಾಡ್ತಾರೆ ಮಕ್ಕಳು. ಆಲ್ ರೈಟ್.